ಮಹಾಮಳೆ ಹೊಡೆತಕ್ಕೆ ಬ್ರ್ಯಾಂಡ್ ಬೆಂಗಳೂರು ತತ್ತರಿಸಿ ಹೋಗಿದೆ. ರೇನ್ಬೋ ಲೇಔಟ್ ಅಂತೂ ಜಲಾವೃತವಾಗ್ಬಿಟ್ಟಿದೆ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅನ್ನೋ ರೀತಿಯಾಗಿದೆ. ಮಳೆ ಬಂದ್ರಂತೂ ಇದರ ಸ್ಥಿತಿ ದೇವರಿಗೆ ಪ್ರೀತಿ. ಈಗ ರೇನ್ಬೋ ಲೇಔಟ್ ಕೂಡ ಜಲಾವೃತವಾಗಿದೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಯನಿಯರ್ ರೆಸಿಡೆನ್ಸಿ ನಿವಾಸಿಗಳಿಗೆ ನರಕ ಯಾತನೆ. 100 ಮನೆಗಳಿಗೆ ಜಲದಿಗ್ಬಂಧನ ಆಗ್ಬಿಟ್ಟಿದೆ. ಸಂಕಷ್ಟದಲ್ಲೇ ಜನ ದಿನಗಳನ್ನು ದುಡ್ತಾ ಇದ್ದಾರೆ. ಕೆರೆ ಕೋಡಿ ಒಡೆದು ಲೇಔಟ್ಗೆ ನೀರು ನುಗ್ಗಿದೆ. ಸೊ ಅದನ್ನು ಹೊರಗೆ ಹಾಕೋದಕ್ಕೂ ಕೂಡ ಈಗ ಕಷ್ಟ ಸಾಧ್ಯ. ಮೋಟಾರ್ ಬಳಸ್ತಾ ಇದ್ದಾರೆ ನೀರನ್ನು ಹೊರಗೆ ಹಾಕೋಣ ಅಂತೇಳಿ. ಬಟ್ ಎಲ್ಲಿಗೆ ಹಾಕ್ತಾರೆ? ಹೊರಗಡೆ ಹಾಕೋಣ ಅಂದರೆ ಅಲ್ಲೂ ಕೂಡ ನೀರೇ. ಅದರಲ್ಲೇ ಈಗ ನೀರಿನ ಮಟ್ಟ ಕಮ್ಮಿ ಆಗೋವರೆಗೂ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ. ನೋಡಿ ಅಲ್ಲಿ ಜನ ಪಾಪ ಇವತ್ತು ಒಂದಷ್ಟು ಜನ ಸ್ಯಾಟರ್ಡೇ ಇದೆ, ಸೆಕೆಂಡ್ ಸ್ಯಾಟರ್ಡೇ ಇದೆ, ರಜಾ ಇದೆ, ಮನೇಲಿದ್ದಾರೆ. ಬಟ್ ಇನ್ನು ಕೆಲವರು ಅದರಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಮಳೆಯ ಪರಕ್ಕೆ ರೇನ್ಬೋ ಡ್ರೈವ್ ಲೇಔಟ್ ಜಲಾವೃತವಾಗಿದೆ. ಸರ್ಜಾಪುರ ರಸ್ತೆಯ ರೇನ್ಬೋ ಲೇಔಟ್ ಇದು. ಕೆರೆ ಕೋಡಿ ಒಡೆದು ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನಿವಾಸಿಗಳು. ನೋಡಿ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ಬೆಂಚ್ಗಳು ಕೂರೋದಕ್ಕೆ ಹಾಕಿರೋದು ಎಲ್ಲವೂ ಕಂಪ್ಲೀಟ್ ಮುಳುಗಡೆಯಾಗಿದೆ. ಈ ಮನೆ ಅಂತ ನೋಡಿ ಅರ್ಧ ಭಾಗ ಮುಳುಗಿದೆ. ಇದು ಆಲ್ಮೋಸ್ಟ್ ಆ ಕಾಂಪೌಂಡ್ ಅಂತೂ ಪೂರ್ತಿ ಮುಳುಗಡೆಯಾಗಿದೆ. ಜನ ಹೊರಗಡೆನೂ ಬರೋಕ್ಕಾಗದೇ ಇರುವಂತಹ ಪರಿಸ್ಥಿತಿ. ಅಕ್ಷರಶಃ ಜಲದಿಗ್ಬಂಧನ ಅಂದರೆ ಇದೇನೆ. ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ನೋಡಿ ಜನ ತಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ಏನಾದರೂ ವಸ್ತುಗಳನ್ನು ತರಬೇಕು ಅಂತ ಹೇಳಿದ್ರು ಕೂಡ ಆ ನೀರಿನಲ್ಲೇ ಮುಳುಕೊಂಡು ಹೋಗಬೇಕು. ಹೊಳೆಯಂತಾಗಿದೆ ರೇನ್ಬೋ ಡ್ರೈವ್ ಲೇಔಟ್. ಸಮಸ್ಯೆ ಆದರೂ ಕೂಡ ಇನ್ನೂ GBA ಅಧಿಕಾರಿಗಳು ಬಂದಿಲ್ಲ. ಮೋಟಾರ್ ಮೂಲಕ ನೀರನ್ನು ಅಲ್ಲಿದ್ದಂಥ ಸಿಬ್ಬಂದಿನೇ ಹೊರಗೆ ಹಾಕ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ವಾಹನದ ಮೂಲಕ ನೀರನ್ನು ಹೊರಗೆ ಹಾಕೋ ಕೆಲಸ ಆಗ್ತಾ ಇದೆ. ಹೊಳೆಯಂತಾಗ್ಬಿಟ್ಟಿದೆ ರೇನ್ಬೋ ಡ್ರೈವ್ ಲೇಔಟ್. ಜನಕ್ಕೆ ಹೊರಗಡೆ ಬರೋದಕ್ಕೂ ಸಾಧ್ಯ ಇಲ್ಲ. ಈ ನೀರನ್ನು ಈಗ ಹೊರಗಡೆ ಹಾಕಬೇಕಂದ್ರೂ ಕೂಡ ಎಲ್ಲಿಗೆ ಹಾಕ್ತಾರೆ? ಅದು ಸಮಸ್ಯೆ ಇರೋದೀಗ. ಯಾಕಂದ್ರೆ ಎಲ್ಲಿ ನೋಡಿದ್ರು ನೀರೇ ಇದೆ. ನೀವು ಈ ನೀರನ್ನು ಪುಷ್ ಮಾಡಿ ಅಥವಾ ಅದನ್ನು ತಗೊಂಡೋಗಿ ಬೇರೆ ಕಡೆಗೆ ನೀವು ಹಾಕ್ತೀರಿ ಅಂತ ಹೇಳಿದ್ರೆ ಬೇರೆ ಕಡೆನೂ ನೀರೇ ಇದೆ. ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಆ ಕಾಲುವೆಗಳು ಅದನ್ನೆಲ್ಲವೂ ಕೂಡ ಕೆಲವೊಂದಷ್ಟು ಕಡೆ ಒತ್ತುವರಿ ಮಾಡ್ಕೊಂಡು ಕಟ್ಟಿರ್ತಾರೆ. ಇನ್ನೊಂದು ಕೆಲವೊಂದಷ್ಟು ಕಡೆ ಹೂಳು ತುಂಬಿಕೊಂಡಿರುತ್ತೆ. ಅದನ್ನು ಖಾಲಿ ಮಾಡಿರಲ್ಲ. ಇನ್ನೆಲ್ಲಿಗೆ ಹೋಗುತ್ತೆ ನೀರು? ಮಳೆ ಬಂದಾಗ ಎಲ್ಲ ನೀರು ಮನೆಗಳಿಗೆ ನುಗ್ಗುತ್ತೆ. ಇದು ಸಮಸ್ಯೆ ಆಗಿರೋದು. ಇದು ಬೆಂಗಳೂರಿನಲ್ಲಿ ಇವತ್ತಿನ ಸಮಸ್ಯೆ ಅಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಜನ ಎಚ್ಚೆತ್ಕೋಬೇಕು, ಅಧಿಕಾರಿಗಳು ಬರಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ. ಬಟ್ ಅಧಿಕಾರಿಗಳು ಬೆಂಕಿ ಬಿದ್ದಾಗ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ಕೋತಾರೆ. ಆ ಬೆಂಕಿ ನಂದಿಸಿದ ಮೇಲೆ ಮುಗೀತು ಕತೆ. ಅದೇ ರೀತಿಯಾದಂಥ ಪರಿಸ್ಥಿತಿ ಈಗಲೂ ಕೂಡ ಇದೆ. ನಾವು ಕೆಲಸ ಮಾಡೋರ್ರಿ. ನಾವು ಒಬ್ಬರು ಮನೇಲಿ ಇರ್ತಾರೆ, ಇರಲ್ಲ. ನಾವು ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ. ಅರ್ಥ ಆಯ್ತಾ? ಹೋಗಿದ್ದು ಫುಲ್ಲು ನೀರಿತ್ತು. ಡ್ರಮ್ಮುಲ್ಲು ಹುಲ್ಲೆಲ್ಲ ಚೆನ್ನಾಗಿತ್ತು. ಅವೆಲ್ಲ ಹೊಲಕ್ಕೆ ಹಾಕಿ ಆ ಕಡೆ ಹೋಗ್ಬಿಡ್ತಾವೆ. ಒಂದು ಡ್ರಮ್ 1500 ಆ ಥರ ಇರ್ತದಲ್ಲ, ಅದು ಬಿಟ್ಟು ಮಾತಾಡಿಸಿ ಬರ್ತಾ ಇದೆ. ನೀರು ಕಡಿಮೆ ಆಯ್ತು, ಬರ್ತಾ ಇದೆ. ಎಷ್ಟು ಮನೆ ಇದೆ ಹೊರಗಡೆ? ಈ ಥರ ಕಬ್ಬು ಹೋಗುವಾಗ ಕಾರಲ್ಲಿ ಹೋದೆ. ಕಾರಲ್ಲಿ ಬಿಟ್ಬಿಟ್ರು. ಬರ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನಂಗೆ. ನಮಗೆ ಗೊತ್ತು. ಮೆತ್ತಗೆ ಬಂದ, ಹಿಂಗೆ ಮೆತ್ತಗೆ ಬಂದೆ. ಮೆತ್ತ ಕಜ್ಜೆ ಹಾಕೊಂಡು ದೂರ ಹಾಕಿದ್ರೆ ಹೊತ್ಕೊ ಹೋಯ್ತದೆ. ಮೆತ್ತಗೆ ಹಂಗೆ ಹಿಂಗೆ ಚಿಕ್ಕೊಂಡ್ ಬಂದೆ. ಹೋಗುವಾಗ ಕಾರಲ್ಲಿ ಹೋದೆ. ಕಾರಲ್ಲಿ ಬಿಟ್ಬಿಟ್ರು. ಇದು ಬೆಂಗಳೂರಿನ ಪರಿಸ್ಥಿತಿ. ಈಗ ಬೇರೆ ಬೇರೆ ಭಾಗಗಳಲ್ಲಿ ನಾವು ಪ್ರತಿನಿಧಿಗಳಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ನೋಡಿ ನಮ್ಮ ಜೊತೆಗೆ ಶಾಂತಮೂರ್ತಿ ಕೂಡ ಜಾಯ್ನ್ ಆಗಿದ್ದಾರೆ, ಹಾಗೆ ಕಿರಣ್ ಸೂರ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಮೊದಲಿಗೆ ಶಾಂತಮೂರ್ತಿ, ನೀವಿರುವಂತಹ ಒಂದು ಜಾಗದಲ್ಲಿ ಈಗಷ್ಟೇ ಸಮಸ್ಯೆಗಳನ್ನು ನೋಡ್ತಾ ಇದ್ವಿ ನಾವು ಕೂಡ. ಇನ್ನೂ ನೀರು ನಿಂತಿಲ್ಲ, ನೀವು ಕೂಡ ಅದೇ ನೀರಿನಲ್ಲಿ ನಿಂತ್ಕೊಂಡು ಈಗ ನಮಗೆ ಲೈವ್ ಕೊಡ್ತಾ ಇದ್ದೀರಿ. ಸಮಸ್ಯೆ ಹೇಗಿದೆ ಅಲ್ಲಿ? ಯಾಕೆ ಇಷ್ಟರ ಮಟ್ಟಿಗೆ ನೀರಲ್ಲಿ ಬಂದಿದ್ದು? ಏನು ಸಮಸ್ಯೆ ಇದೆ? ಯಾಕೆ ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದ್ರೂ ಕೂಡ ಈ GBA ಅಧಿಕಾರಿಗಳು ಇನ್ನೂ ಗಡದ ನಿದ್ರೆಯಲ್ಲಿದ್ದಾರಾ? ಏನು ಸಮಸ್ಯೆ ಇದೆ ಶಾಂತಮೂರ್ತಿ? ಎಸ್ ರೆಹಮಾನ್, ಇವತ್ತು ಏನೋ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಆ ರೇನ್ಬೋ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ರೆ. ಇದು ರೇನ್ಬೋ ಲೇಔಟ್ನ ಆ ದೃಶ್ಯಗಳು. ಇಲ್ಲಿ ಎಲ್ಲ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅಂದರೆ ಪಕ್ಕದಲ್ಲಿ ಇರುವಂಥ ಆಲ್ನಾಯಕನಹಳ್ಳಿ ಕೆರೆ ಏನಿದೆ, ಆ ಒಂದು ಕೆರೆ ಕೋಡಿಯಿಂದ ನೀರು ಹರಿದು ಲೇಔಟ್ನ ಒಳಭಾಗಕ್ಕೆ ಬರ್ತಾ ಇರುವಂಥದ್ದು. ಈಗ ಕಂಪ್ಲೀಟ್ ಮನೆಗಳು ಕೂಡ ಜಲಾವೃತ ಆಗಿದೆ. ಜೊತೆಗೆ ಕಾಂಪೌಂಡ್ನಿಂದ ಆ ಒಳಭಾಗಕ್ಕೂ ಕೂಡ ನೀರು ತುಂಬಿರುವಂಥದ್ದು. ಅರ್ಧ ಮನೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. 2023ರಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಅದಾದ ಬಳಿಕ ಒಂದಷ್ಟು ದಿನಗಳ ಕಾಲ ಈ ರೀತಿ ಸಮಸ್ಯೆ ಆಗಿರಲಿಲ್ಲ. ಈಗ ಮತ್ತೆ ನಿನ್ನೆ ಸುರಿದಂಥ ಮಳೆಗೆ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ಈಗಾಗಲೇ ಇಷ್ಟು ಸಮಸ್ಯೆ ಆದರೂ ಕೂಡ GBA ಅಧಿಕಾರಿಗಳು ಯಾರೊಬ್ಬರು ಸ್ಥಳಕ್ಕೆ ಬರುವಂಥ ಕೆಲಸವನ್ನ ಮಾಡಿಲ್ಲ. ಆದರೆ SDRF ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಸ್ಥಳಕ್ಕೆ ಬಂದು ಒಂದು ನೀರನ್ನು ಹೊರಹಾಕುವ ಕೆಲಸವನ್ನ ಮಾಡಿರುವಂಥದ್ದು. ಸದ್ಯ ಈಗ ಒಂದು ಲೇಔಟ್ನಲ್ಲಿ ಇರುವಂಥ ನೀರಿನ ಮಟ್ಟವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನಮ್ಮ ಜೊತೆ ಅಗ್ನಿಶಾಮಕ ದಳದ ಅಧಿಕಾರಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್,
ಸರ್, ಈಗ ಈ ಲೇಔಟ್ನಲ್ಲಿ ನೀರನ್ನ ಹೊರಹಾಕುವ ಕೆಲಸ ಮಾಡ್ತಿದ್ರೆ ಎಷ್ಟು ಚಾಲೆಂಜಿಂಗ್ ಆಗಿದೆ, ಏನು ಕೆಲಸ ಮಾಡ್ತಿದ್ದೀರಾ ಅಂತ? ಸರ್ ಏನಿಲ್ಲ, ನಮ್ಮದು ವೆಹಿಕಲ್ ಮತ್ತು ಪೋಟಿಂಗ್ ಪಂಪ್ಗಳನ್ನ ಯೂಸ್ ಮಾಡಿ ವಾಟರ್ ಹೊರಗಡೆ ಆಗ್ತಿದ್ದೀವಿ. ಇನ್ನು ಮ್ಯಾಕ್ಸಿಮಮ್ ನಾನು 45 ಮಿನಿಟ್ಸ್ 1 ಅವರ್ ಎಲ್ಲ ಕ್ಲಿಯರ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಸರ್, ಈಗ 2023 ಇದೇ ರೀತಿ ಸಮಸ್ಯೆ ಆಗಿತ್ತು. ಈಗ ನೀರಿನ ಪ್ರಮಾಣ ಹೇಗಿದೆ, ಎಷ್ಟು ಅವಧಿ ಬೇಕಾಗ್ಬೋದು ಈ ನೀರನ್ನ ಹೊರ ಹಾಕೋದಕ್ಕೆ ಅಂತ? ಎಕ್ಸಾಕ್ಟ್ 45 ಮಿನಿಟ್ಸ್ ಅಷ್ಟೇ ಕ್ಲಿಯರ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ವಾಟರ್ ಅದಕ್ಕೆ ಚೆಕ್ ಮಾಡಿ ಬಂದಿದ್ದೀವಿ, ಎಲ್ಲ ಕ್ಲಿಯರ್ ಆಗುತ್ತೆ. ನಮ್ಮದೊಂದು ವೆಹಿಕಲ್ ಇರೋದ್ರಿಂದ ಎಲ್ಲ ಫ್ಲೋಟಿಂಗ್ ಪಂಪ್ಗಳು ಆಗಿರ್ಬಂತೆ ಪೋರ್ಟಬಲ್ ಪಂಪ್ಸ್ ಎಲ್ಲ ವರ್ಕ್ ಆಗೋದ್ರಿಂದ ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ. ಎಷ್ಟು ಮನೆಗಳು ಜಲಾವೃತ ಆಗಿದೆ ಸರ್ ಒಳಭಾಗದಲ್ಲಿ? ಸರ್ ಅರೌಂಡ್ ಇಲ್ಲಿ ಮೆಜರ್ಮೆಂಟ್ ಇಲ್ಲ, ಅದತ್ರ ಒಂದು 300 ಮನೆಗಳು ಇರ್ಬೋದು ಅನ್ಕೋತೀನಿ ನಾನು. ಕ್ಲಿಯರ್ ಆಗುತ್ತೆ ಎಲ್ಲ ಬೇಗ, ಏನಿಲ್ಲ, ಎಲ್ಲ ಸೇಫ್ ಆಗಿದ್ದಾರೆ, ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ಇದಿಷ್ಟು ಅಗ್ನಿಶಾಮಕ ದಳದ ಅಧಿಕಾರಿಗಳ ಮಾತು. ಈಗಷ್ಟೇ ಲೇಔಟ್ನ ಒಳಭಾಗಕ್ಕೆ ಹೋಗಿ ಆ ಒಂದು ಜನರ ಪರಿಸ್ಥಿತಿಗಳನ್ನು ಕೂಡ ಅವಲೋಕನ ನಡೆಸಿ ಅಧಿಕಾರಿಗಳು ಬಂದಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದಾರೆ ನೀರಿನ ಫ್ಲೋ ಎಷ್ಟರ ಮಟ್ಟಿಗಿದೆ ಅಂದರೆ ಒಂದು ನದಿ ಹರಿತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಇಡೀ ಒಂದು ಜಾಗದಲ್ಲಿ ನೀರು ಹರಿತಾ ಇದೆ. ಗಮನಿಸ್ತಾ ಇದ್ರೆ ಇಲ್ಲಿ ಎಲ್ಲ ನೀರನ್ನು ಕೂಡ ಒಂದು ಅಗ್ನಿಶಾಮಕ ವಾಹನದ ದೊಡ್ಡ ದೊಡ್ಡ ಪೈಪ್ಗಳ ಮೂಲಕ ಹೊರ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆಗೆ ಈಗ ಫ್ಲೋ ಆಗಿ ನೀರು ಹರಿತಾ ಇರುವಂಥದ್ದು. ಇನ್ನು ಇರುವಂಥ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ, ಎಲ್ಲೂ ಕೂಡ ಹೊರಬರೋಕ್ಕೂ ಆಗದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಪದೇ ಪದೇ ಈ ರೀತಿ ಸಮಸ್ಯೆ ಆದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ, ಪರಿಹಾರವನ್ನು ಏನು ಮಾಡ್ಬೋದು ಅನ್ನೋದನ್ನು ಕೂಡ ಗಮನ ಹರಿಸ್ತಾ ಇಲ್ಲ. ಇದು ನಿವಾಸಿಗಳಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಒಟ್ಟಾರೆ ನಿನ್ನೆ ರಾತ್ರಿ ಬಂದಂಥ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಅದರಲ್ಲಿ ಈ ಒಂದು ಲೇಔಟ್ನ ಜನರು ಮನೆಯಿಂದ ಹೊರಬರೋಕ್ಕಾಗದೆ ಜಲ ದಿಗ್ಬಂಧನ ಆಗಿ ಮನೆಗಳಲ್ಲೇ ಇರುವಂಥದ್ದು. ಸದ್ಯ ಅಧಿಕಾರಿಗಳು ಈಗಾದರೂ ಸಮಸ್ಯೆ ಬಗ್ಗೆ ಎಚ್ಚೆತ್ಕೊಳ್ತಾರ, ಲೇಔಟ್ನಲ್ಲಿ ಆಗ್ತಿರೋ ಸಮಸ್ಯೆ ಏನು, ಪರಿಹಾರ ಏನು ಅನ್ನೋದನ್ನ ಕಂಡುಹಿಡಿತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿರುವಂಥದ್ದು. ರಹಮಾನ್. ಓಕೆ, ಹೋಲ್ಡ್ ಶಾಂತಮೂರ್ತಿ, ನಾನು ಮಾತಾಡ್ತೇನೆ. ಬೆಂಗಳೂರಿನಲ್ಲಿ ಬೇರೆ ಭಾಗಗಳಲ್ಲೂ ಕೂಡ ಇದೇ ಥರದ ಪರಿಸ್ಥಿತಿ ಇದೆ ನೋಡಿ. ಕೆರೆ ಕೋಡಿ ಒಡೆದು ಲೇಔಟ್ಗೆ ನೀರು ನುಗ್ಗಿಬಿಟ್ಟಿದೆ. ಸುಮಾರು 100 ಮನೆಗಳಿಗೆ ಜಲ ದಿಗ್ಬಂಧನ ಹಾಕಿದೆ. ಸಂಕಷ್ಟದಲ್ಲಿದ್ದಾರೆ ಜನ. ಇದು ಬೆಂಗಳೂರಿನ ಪಯನೀರ್ ರೆಸಿಡೆನ್ಸಿಯ ಕಥೆ. ನಾವು ಪ್ರತಿನಿಧಿ ಕಿರಣ್ ಅಲ್ಲಿಂದ ಈಗ ಪ್ರತ್ಯಕ್ಷ ವರದಿಯನ್ನು ನೀಡ್ತಾರೆ ನಮಗೆ, ಹೆಂಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ. ಹೊರಗಡೆನೂ ಕೂಡ ಜನ ಬರೋದಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಆನೇಕಲ್ನ ಹುಸ್ಕೂರು ಬಳಿಯಲ್ಲಿರುವಂಥ ಈ ರೆಸಿಡೆನ್ಸಿ, ಪಯನೀರ್ ರೆಸಿಡೆನ್ಸಿ ಅಂತೇಳಿ ನಿವಾಸಿಗಳಿಗೆ ಜಲ ದಿಗ್ಬಂಧನ ಹಾಕ್ಬಿಟ್ಟಿದೆ ನೋಡಿ. ಅದೇ ನೀರಲ್ಲಿ ಜನ ಓಡಾಡುವಂಥ ಒಂದು ಪರಿಸ್ಥಿತಿ. ಈಗಷ್ಟು ನಾವು ರೈನ್ಬೋ ಲೇಔಟ್ ನೋಡ್ತಾ ಇದ್ವಿ. ರೈನ್ಬೋ ಲೇಔಟಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಇದೆ, ಬಿಟ್ಟರೆ ಸಮಸ್ಯೆ ಅದೇ ರೀತಿ ಇದೆ. ಇಲ್ಲೂ ಕೂಡ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆ ಇಲ್ಲೂ ಕೂಡ ಯಾವ್ಯಾವ ಅಧಿಕಾರಿ ಬಂದು ಸಮಸ್ಯೆನ ಆಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ ನೋಡಿ. ಅಲ್ಲಿ ಪಾಪ 2 ವೀಲರ್ ಅವರು ಎಂದಿನಂತೆ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು, ದೈನಂದಿನ ಮನೆಗೆ ಸಾಮಾನು ಸರಂಜಾಮಗಳನ್ನು ತರಬೇಕು ಅಂತ ಹೇಳಿದ್ರೆ ಈ ನೀರಿನಲ್ಲೇ ಓಡಾಡಬೇಕು ನೋಡಿ. ಮಕ್ಕಳಿಗೆ ಸ್ಕೂಲ್ಗೆ ಬಿಟ್ಬಿಡಕ್ಕೆ ಹೋಗ್ತಾ ಇದ್ದಾರೆ ಪಾಪ ಅವರು. ಆ ಯೂನಿಫಾರ್ಮ್ ಕಥೆ ಏನು, ಹಿಂಗೆ ನೀರಿನಲ್ಲೇ ಪಾಪ ನೆನ್ಕೊಂಡೇಳಿ ಮತ್ತೊಬ್ರು ಯಾರೋ ಒಬ್ರು ಅಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ, ಮಾತಾಡೋಣ. ಕಿರಣ್ ಸೂರ್ಯ, ಈಗ ಅಷ್ಟೇ ದೃಶ್ಯಗಳಲ್ಲಿ ನಾವು ಕೂಡ ನೋಡ್ತಾ ಇದ್ವಿ, ಸಾಕಷ್ಟು ಸಮಸ್ಯೆ ಇದೆ. ಈಗ ನೀವಿರುವಂಥ ಒಂದು ಜಾಗದಲ್ಲಿ ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಯಾರಾದರೂ ಬಂದ್ರ GPA ಅಧಿಕಾರಿಗಳು ಈ ನೀರನ್ನು ತೆರವು ಮಾಡುವಂಥ ಒಂದು ಕೆಲಸ? ಯಾಕೆ ಪದೇ ಪದೇ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಕಿರಣ್ ಸೂರ್ಯ? ಯಾಕೆ ಪರಿಹಾರ ಕಂಡುಕೊಳ್ತಾ ಇಲ್ಲ? ಹೌದ್ರಮ್ಮ, ನಿನ್ನೆ ರಾತ್ರಿ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಉಸ್ಕೂರಿನಲ್ಲಿರುವಂತಹ ಲೇಕ್ ಡಿಸ್ಟ್ರಿಕ್ಟ್ ಅಂದರೆ ಪಯೋನಿಯರ್ ಲೇಕ್ ಡಿಸ್ಟ್ರಿಕ್ಟ್ ಅನ್ನುವಂತಹ ಲೇಔಟ್ ಏನಿದೆ, ಆ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮಧ್ಯರಾತ್ರಿ 2:15 ನಂತರದಲ್ಲಿ 4 ರಿಂದ 5 ಅಡಿಗಳಷ್ಟು ನೀರು ತುಂಬಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಬೆಳಗ್ಗಿನಿಂದಲೇ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಲೇಔಟ್ನ ಒಳಭಾಗದಲ್ಲಿರುವಂತಹ ಮಧ್ಯದ ರಸ್ತೆ ಏನಿದೆ ಆ ರಸ್ತೆಯಲ್ಲಿದ್ದೀನಿ. 2 ರಿಂದ 3 ಅಡಿಗಳಷ್ಟು ಸದ್ಯ ನೀರು ನಿಂತಿರುವಂಥದ್ದು. ವಾಹನ ಸವಾರರು ಒಳಗೆ ಬರ್ಲಿಕ್ಕಾಗ್ತಿಲ್ಲ, ಒಳಗಿರೋರು ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಏನಾದರೂ ತರಲಿಕ್ಕೆ ಹಾಲು ಹಣ್ಣು, ಮಕ್ಕಳಿಗೆ ಏನಾದ್ರು ಬ್ರೆಡ್ ತರಬೇಕು, ಹೊರಭಾಗದಲ್ಲಿರುವಂತಹ ಬೇಕರಿ ಅಂಗಡಿಗೆ ಹೋಗಬೇಕು ಅಂದ್ರೂ ಕೂಡ ಸಾಕಷ್ಟು ತೊಂದರೆ ಉಂಟಾಗ್ತಿರುವಂಥದ್ದು. ಹೇಗೋ ಕೆಲವೊಂದಷ್ಟು ಜನ 2 ವೀಲರೋ 4 ವೀಲರ್ನೋ ತೆಗೆದುಕೊಂಡು ಹೊರಗೆ ಹೋಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಇರುವಂಥದ್ದು, ಪ್ರತಿ ಬಾರಿ ಮಳೆ ಜೋರಾಗಿ ಬಂದಂತಹ ಸಂದರ್ಭದಲ್ಲೂ ಕೂಡ ಗಟ್ಟಹಳ್ಳಿ ಕೆರೆ ಏನಿದೆ, ಗಟ್ಟಹಳ್ಳಿ ಕೆರೆಯಿಂದ ನೀರು ಓವರ್ಫ್ಲೋ ಆಗಿ ಉಸ್ಕೂರಿಗೆ ಹೋಗ್ಬೇಕಂತಂದ್ರೆ ಗಟ್ಟಹಳ್ಳಿ ಕೆರೆಯಿಂದ ಉಸ್ಕೂರಿಗೆ ಹೋಗುವಂತಹ ಮಾರ್ಗ ಏನಿದೆ ಆ ಮಾರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಲೇಔಟ್. ಆದರೆ ನೀರು ಹೋಗಲಿಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ನೀರು ಲೇಔಟ್ಗೆ ನುಗ್ಗುತ್ತೆ. ಲೇಔಟ್ಗೆ ನುಗ್ಗಿ ಅಲ್ಲಿರುವಂತಹ ಮನೆಗಳೆಲ್ಲವೂ ಕೂಡ ಜಲಾವೃತವಾಗುತ್ತೆ. ಸ್ಥಳೀಯ ನಿವಾಸಿಗಳು ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾರೆ. 125 ಎಕರೆಯಲ್ಲಿರುವಂತಹ ಈ ಪಯೋನಿಯರ್ ಲೇಕ್ ಡಿಸ್ಟ್ರಿಕ್ಟ್ ಆಗಿರುವಂಥದ್ದು
1,000 ಮನೆಗಳು ಕೂಡ ಇದೆ. ಅದರಲ್ಲಿ 400ಕ್ಕೂ ಹೆಚ್ಚು ನಿವಾಸಿಗಳು ಸದ್ಯ ವಾಸವಾಗಿರುವಂಥದ್ದು. ಸದ್ಯ ಸ್ಕೂಲ್ ಬಸ್ ಕೂಡ ಬರ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೇ ಸಾಕಷ್ಟು ಸಂಕಷ್ಟವನ್ನು ಪಟ್ಕೊಂಡು ಈ ಒಂದು ಶಾಲಾ ವಾಹನಕ್ಕೆ ಮಕ್ಕಳನ್ನು ಕೂಡ ಕಳಿಸಿದ್ರು. ಈಗಷ್ಟೇ ಶಾಲೆ ಮುಗಿಸ್ಕೊಂಡು ಮಕ್ಕಳು ಬರ್ತಾ ಇದ್ದಾರೆ. ಶಾಲಾ ವಾಹನಗಳಿಗೆ ಒಂದಷ್ಟು ಮಿನಿ ಬಸ್ಗಳು ಹೈಟಲ್ಲಿರುತ್ತೆ, ಅದನ್ನು ಕರೆದುಕೊಂಡು ಹೋಗ್ಬೋದು. ಅಂದರೆ 2 ವೀಲರಲ್ಲೋ 4 ವೀಲರಲ್ಲೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದಂಥವ್ರು ಬೆಳಗಿನಿಂದಲೇ ಯಾರು ಕಳಿಸಿಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ ಅಂತ ನೋಡಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಾರ್ನ ಚಾಲಕರು ನಿಧಾನವಾಗಿ ಹೋದ್ರೆ ಎಲ್ಲಿ ಸೈಲೆನ್ಸರ್ನಲ್ಲಿ ನೀರು ತುಂಬಿಕೊಳ್ಳುತ್ತೋ ಕಾರ್ ಮಧ್ಯದಲ್ಲಿ ಕೆಟ್ಟೋಗುತ್ತೋ ಅನ್ನೋಂಥ ನಿಟ್ಟಿನಲ್ಲಿ ವೇಗವಾಗಿ ಒಂದಷ್ಟು ಚಾಲನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಇಂಥದ್ದೊಂದು ಸಮಸ್ಯೆ ನಿರ್ಮಾಣ ಆಗಿರುವಂಥದ್ದು. ಸಾಕಷ್ಟು ನಿವಾಸಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಮನೆಯಲ್ಲಿ ಕಾರ್ ತೆಗೆದುಕೊಳ್ಳೋದು ಬದಲಾಗಿ ಒಂದೊಂದು ಬೋಟ್ಗಳನ್ನು ತೆಗೆದುಕೊಳ್ಬೇಕು, ಈ ಏರಿಯಾದಲ್ಲಿ ವಾಸ ಮಾಡಬೇಕು ಅಂತ ಹೇಳಿದ್ರೆ ಅನ್ನುವಂಥ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ಇದ್ದಾರೆ. ಸರ್, ಎಷ್ಟು ವರ್ಷದಿಂದ ಈ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರಾ ಮತ್ತು ಎಷ್ಟು ಅಡಿಗಳಷ್ಟು ನೀರಿತ್ತು ಮಧ್ಯರಾತ್ರಿಯ? ಸರ್, ಇದು ಈ ಲೇಔಟ್ ಸೃಷ್ಟಿಯಾಗಿ ಒಂದು 10-15 ವರ್ಷ ಆಗಿದೆ. ಕೊನೆ 3 ವರ್ಷದಿಂದ ಈ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಮಳೆ ಇರ್ಬೋದು, ಆಮೇಲೆ ನಮ್ಮ ಈ ಪಕ್ಕದಲ್ಲಿ ಗಟ್ಟಳ್ಳಿ ಅಂತ ಒಂದು ಕೆರೆ ಇದೆ. ಆ ಗಟ್ಟಳ್ಳಿ ಕೆರೆ ವರ್ಷ ಪೂರ್ತಿ ತುಂಬೇ ಇರುತ್ತೆ. ಅದು ಬಿಸಿಲುಗಾಲದಲ್ಲಿ ಆ ಥರ ಏನಿರಲ್ಲ, ವರ್ಷ ಪೂರ್ತಿ ತುಂಬಿರುತ್ತೆ. ಬಟ್ ಮಳೆ ಬಂದಾಗ ಅದು ಓವರ್ಫ್ಲೋ ಜಾಸ್ತಿ ಆಗುತ್ತೆ. ಪ್ರತಿ ಸತಿ ಮಳೆ ಬಂದಾಗ ಓವರ್ಫ್ಲೋ ಜಾಸ್ತಿ ಆದಾಗ ಅಲ್ಲಿಂದ ಕೆರೆಯಿಂದ ನೀರು ಇಲ್ಲಿಗೆ ಬರ್ತದೆ. ಅದ್ರ ಜೊತೆಗೆ ನಮ್ಮ ಈ ರಾಜಕಾಲುವೆ ಪ್ರಾಜೆಕ್ಟ್ ಪ್ರಕಾರ ಎಲ್ಲಿ ಇದು ಗಟ್ಟಳ್ಳಿ ಕೆರೆಯಿಂದ ಉಸ್ಕೂರು ಕೆರೆಗೆ ಒಂದು ಇದು ಕಾಲುವೆ ಹೋಗಬೇಕು. ಅದು ಕೆಲವು ಕಡೆ ಬ್ಲಾಕ್ ಆಗುತ್ತೆ. ಸಾವಿರಾರು ರೀಸನ್ ಇರ್ಬೋದು. ಒಂದು ಕಡೆ ಕಲ್ವೆಟ್ ಇದೆ, ಒಂದು ಕಡೆ ಕಲ್ವೆಟ್ ಇಲ್ಲ, ಇನ್ನು ಕೆಲವು ಕಡೆ ಅದು ರೈತರುಗಳ ಜಾಗ ಉಪಯೋಗಿಸ್ಕೊತಾ ಇದ್ದಾರೆ. ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಾವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಎಷ್ಟು ಮನೆಗಳಿದೆ ಮತ್ತು ಇದ್ರಿಗೆ ಎಷ್ಟು ಮನೆಗಳಿಗೆ ನೀರುಗಳು ನುಗ್ಗಿತ್ತು, ಏನೇನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಅಂತ? ಸರ್, ಇಲ್ಲಿ ಒಂದು 450 ಮನೆ ಇದೆ ಫೇಸ್ 1ನಲ್ಲಿ. ಫೇಸ್ 2 ಅಲ್ಲಿ ಇನ್ನೊಂದು ಆಚೆ ಒಂದು 500 ಮನೆ ಇದೆ. ಮಳೆ ಬಂದಾಗ ತಗ್ಗು ಪ್ರದೇಶ ಇರೋದು ಫೇಸ್ 1ನಲ್ಲಿ. ಇಲ್ಲಿ ಒಂದು 100 ಮನೆ ಸುತ್ತಮುತ್ತ ಪ್ರಾಬ್ಲಮ್ ಆಗುತ್ತೆ, ಡೈರೆಕ್ಟ್ ಪ್ರಾಬ್ಲಮ್ಮು. ಇಲ್ಲ ಓಡಾಡೋಕ್ಕೆ ಎಲ್ಲರಿಗೂ 450 ಮನೆಗೂ ಪ್ರಾಬ್ಲಮ್ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲ ಮನೆ ಕಟ್ಟಿರೋದು ಒಂದು 300 ಮನೆ ಇದೆ, ಇನ್ನೊಂದು 150 ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೇನ್ ರೋಡೇ ಬ್ಲಾಕ್ ಆಗೋದ್ರಿಂದ ಎಂಟ್ರೆನ್ಸಲ್ಲಿ ಅದು ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್ ಇಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರಾ, ದೂರನ್ನ ಕೊಟ್ಟಿದ್ರೆ ಈ ಥರ ಪ್ರತಿ ಬಾರಿ ನೀರು ಓವರ್ಫ್ಲೋ ಆಗುತ್ತೆ ಲೇಔಟ್ ಒಳಗೆ? ಸರ್, ನಾವು ದೂರುಗಳನ್ನ ಕೊಟ್ಟಿದ್ದೀವಿ. MID ಡಿಪಾರ್ಟ್ಮೆಂಟ್ ಅವರು ಬಂದು ಇದನ್ನು ಸರ್ವೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಲೋಕಲ್ ಪ್ರತಿನಿಧಿಗಳು ಬಂದು ಸ್ವಲ್ಪ ಸಪೋರ್ಟ್ ತೋರಿಸಿದ್ದಾರೆ. ನಾನು ಇನ್ನೂ ಎಕ್ಸ್ಟ್ರಾ ಏನು ಬೇಡ್ಕೊತೀನಿ ಅಂತಂದರೆ, ಮಾನ್ಯ ಇಲ್ಲಿ MLA ಆಗಿರ್ಬೋದು, ಮಾನ್ಯ DK ಶಿವಕುಮಾರ್ ಸರ್ ಆಗಿರ್ಬೋದು, ಒಂದು ಸತಿ ಈ ಕಡೆ ಒಂದು ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಮ್ಗೆ ಇಲ್ಲಿ ತುಂಬ ಸಪೋರ್ಟ್ ಆಗುತ್ತೆ ಸರ್. ನಾವಿಲ್ಲಿ ಸದ್ಯಕ್ಕೆ ಟೆಂಪ್ರರಿ ಸಿಸ್ಟಮ್ಗಳು ನಾವು ಮಾಡಿದ್ದೀವಿ. ಬನ್ನಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಫಿಶ್ ಪಾಂಡ್ ಅಂತ ಮಾಡಿದ್ದು ನಾವು ಫಾರ್ ಎಕೋ ಸಿಸ್ಟಮ್, ಅಂದರೆ ಸಸ್ಟೈನಬಿಲಿಟಿ ಲಿವಿಂಗಲ್ಲಿ. ಬಟ್ ಇವತ್ತು ಈ ಫಿಶ್ ಪಾಂಡ್ ನಮಗೆ ವಾಟರ್ ಡಂಪಿಂಗ್ ಆಗಿದೆ. ನಾವೇ ಇಲ್ಲಿ ಮೋಟರ್ಗಳನ್ನ ಅಳವಡಿಸಿ ನೀರು ಬಂದಾಗೆಲ್ಲ ನೀವು ಪುಷ್ ಮಾಡಿಬಿಟ್ಟು ಇಲ್ಲಿ ನಾವು ಕಾಲುವೆಗೆ ಬಿಡೋ ಥರ ಆಗಿದೆ. ಅಂದರೆ ಸರ್, ಇದನ್ನು ನೀವು ಏನಕ್ಕೆ ನಿರ್ಮಾಣ ಮಾಡ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ ಲೇಔಟ್ ನಿವಾಸಿಗಳು? ಸರ್, ನಾವು ನಿರ್ಮಾಣ ಮಾಡ್ಕೊಂಡಿದ್ದು ಎಲ್ಲರಿಗೂ ಒಂದು ಬೆಟರ್ ಲೈಫ್ ಸ್ಟೈಲ್ ಸಿಗಲಿ ಅಂತ. ಓಕೆ, ಎಲ್ಲರೂ ಒಂದು ಎಕೋ ಸಿಸ್ಟಮ್ ಇರಲಿ. ಫಿಶ್ ಇದೆ, ಗಿಡಗಳಿದೆ, ನೀವೇ ನೋಡಿದಾರಲ್ಲಿ ಆ ಕಡೆ ನಾವು ದನ ಕರುಗಳು ಮೇಯಕ್ಕೂ ಅಂತಲೇ ಒಂದು ಜಾಗ ಮಾಡಿದ್ದೀವಿ. ನಮ್ಮದೇ ಒಂದು ಚಿಕ್ಕ ಹಳ್ಳಿ. ನಿಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಅಂದರೆ ಒಂದು 6 ರಿಂದ 7 ಲಕ್ಷದಷ್ಟು ಕಷ್ಟ ಅಂದರೆ ಹಣವನ್ನು ಹೊಂದಿಸ್ಕೊಂಡು ನಾವೇ ಇಲ್ಲಿ ಕಾಲುವೆ ಕಾಮಗಾರಿಯನ್ನು ಮಾಡಿಸ್ಕೊಂಡಿದ್ವಿ ಅಂತ. ಹೌದು ಸರ್, ನಾವು ಮಾಡ್ತಾ ಇದ್ದೀವಿ. ಬಟ್ ನಮಗೆ ಅಷ್ಟು ಸಾಕಾಗಲ್ಲ. MID ಡಿಪಾರ್ಟ್ಮೆಂಟಿಂದ ಇರ್ಬೋದು, ಇಲ್ಲಿ ಅಧಿಕಾರಿಗಳಿಂದ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ನಾವು ಏನೇ ಮಾಡಿದ್ರು ಅದು ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಂದರೆ ನಮ್ಮ ನೀವಿಷ್ಟು ಕೂಡ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತಾಗಿರುವಂಥದ್ದು. ಕಿರಣ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.